आप भाई जी आपका कौन सा टीम फेवरेट है? पंजाब किंग सर ಎಲ್ಲ ಟೇಸ್ಟ್ ಮಾಡಿ ನೋಡ್ರಿ ठीक है भाई ओके Audio Jungle. ನಾವಿವತ್ತು ಬಂದಿದ್ದೀವಿ ಋಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ಮಾಡೋದಕ್ಕೆ. ಸೊ ರಿವರ್ ರಾಫ್ಟಿಂಗಿಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ಟಿಫನ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಇದ್ರ ಹೆಸರೇನು ಸರ್? इसका नाम क्या है? दुकान का नाम ಚೋಲಾ ಕುಲ್ಚಾ ತಿನ್ನೋದಕ್ಕೆ ಬಂದಿದ್ದೀವಿ. ಇವ್ರು ಕೊಡ್ತಾ ಇದ್ರು ಒಳ್ಳೇದು. ನೋಡೋಣ ಇವ್ರದ್ದು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ರಿವ್ಯೂ ಮಾಡೋಣ. ಬೈಜಿ मैंने ಕನ್ನಡ आपको ಏನಂತಾರೆ मैंने कन्नड़ा ब्लॉगर है ना? नहीं भाई 2 मिलियन नहीं है, वो झूठ बोलता है उन्हें. हाँ निम्हे कन्नड़ ಹೇಳ್ಕೊಡ್ತೀವಿ, ಕನ್ನಡ ಮಾತಾಡಿ. मैंने कन्नड़ा आपको सिखाता हूँ, तुम बोलो. नहीं सीखूंगा मैं. हाँ बोलो क्यों भाई. नहीं सीखूंगा? भाई एक बात सुनो. नहीं सीखूंगा. जय कर्नाटಕ ಮಾತೆ ಹೇಳಲ್ಲ ಅಂತ ಹೇಳಿಲ್ಲನಾ? बोलो भाई जय ಕನ್ನಡಾಂಬೆ. ಜೈ ಕರ್ನಾಟಕ. ರೊಟ್ಟಿ ಕೊಡ್ತಾನೆ. जय कर्नाटಕ. ಜೈ ಕರ್ನಾಟಕ. जय ಕನ್ನಡಾಂಬೆ. ಸಾಕ್ ಬಿಡ್ರಿ. जय ಕನ್ನಡಾಂಬೆ. बोलो भाई भाई ರೊಟ್ಟಿ ಕೊಡ್ತಾನೆ ಅದಕ್ಕೆ. जय ಕನ್ನಡಾಂಬೆ. ಜೈ ಕರ್ನಾಟಕ. थैंक यू भाई. ಓಕೆ. जय आरसीबी. नो नो नो. वही आरसीबी ಅಲ್ಲ ರಾಜಸ್ಥಾन. आपके नहीं. भाई जी कैसे आप टीम फेवरेट है? आप भाई जी आपका कौन सा टीम फेवरेट है? पंजाब किंग ಸರ್ ಎಲ್ಲ ಟೇಸ್ಟ್ ಮಾಡಿ ನೋಡ್ರಿ ठीक है भाई ओके. ರೂಮಿಂದ ಟಿಫನ್ ಮಾಡಿಕೊಂಡು ನಾವು ಹೊರಟಿದ್ದೆ ರಿವರ್ ರಾಫ್ಟಿಂಗ್ ಮಾಡೋಣ ಅಂತ ಋಷಿಕೇಶಲ್ಲಿ ಏನು ರೀತಿ ರಿವರ್ ರಾಫ್ಟಿಂಗ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು. ಗಾಡಿಯಿಂದ ಬಂದಿದ್ದೀವಿ ಋಷಿಕೇಶಿಗೆ ರಿವರ್ ರಾಫ್ಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ರಿವರ್ ರಾಫ್ಟಿಂಗ್ ಹೋಗ್ತಾ ಇದ್ದೀವಿ, ನೋಡೋಣ ನೆಕ್ಸ್ಟ್ ತೋರಿಸ್ತೀವಿ. ಫೈನಲಿ ರೆಡಿ ಆಗಿದ್ದೀವಿ ರಿವರ್ ರಾಫ್ಟಿಂಗ್ಗೆ. ನೆಕ್ಸ್ಟ್ ಈಗ ರಿವರ್ ರಾಫ್ಟಿಂಗ್ ಹೋಗೋದೆ. ರಿವರ್ ರಾಫ್ಟಿಂಗ್ ಹೋದಾಗ ಏನೇನು ನೆಕ್ಸ್ಟ್ ರಿವರ್ ರಾಫ್ಟಿಂಗ್ ಹೋಗೋಣ. Okay guys, look at the camera guys. ಗಂಗಾ ನದಿ ಋಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ವಿ, ಭಾಳ ಚೆನ್ನಾಗಿದೆ. ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಇವಾಗಲೇ ಬೆಟರು ನಿಮಗೆ ರಿವರ್ ರಾಫ್ಟಿಂಗ್ ಮಾಡೋದಕ್ಕೆ. ನೆಕ್ಸ್ಟ್ ಮಂತ್ ಎಲ್ಲ ಭಾಳ ಮಳೆ ಬಂದಾಗ ತುಂಬ ಇದಾಗುತ್ತೆ, ಮಳೆ ಬರುತ್ತೆ ಅವಾಗ ಅಂತ ಹೇಳಿದ್ರು. ಭಾಳ ನೀರಿರುತ್ತೆ ಅಂತ. ಇದು ಚೆನ್ನಾಗಿದೆ ರಿವರ್ ರಾಫ್ಟಿಂಗು. ಭಾಳ ಚೆನ್ನಾಗಿದೆ ರಿವರ್ ರಾಫ್ಟಿಂಗ್. ರಿವರ್ ರಾಫ್ಟಿಂಗ್ ಮುಗೀತು, ಈಗ ಬ್ಯಾಕ್ ಟು ರೂಮ್. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ಬ್ಯಾಕ್ ಟು ರೂಮ್ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರು, ನಮ್ಮ ಕಾರ್ ಡ್ರೈವರ್, ಬುಲೆರೋ ಡ್ರೈವರ್ ಸಖತ್ತಾಗಿ ಓಡಿಸ್ತಾ ಇದ್ದಾರೆ ಗಾಡಿನ. ನೆಕ್ಸ್ಟ್ ಲೆವೆಲಲ್ಲಿ ಓಡಿಸ್ತಾ ಇದ್ದಾರೆ. ಫುಲ್ ಡ್ರಿಫ್ಟ್ ಮಾಡ್ತಾ ಇದ್ದಾರೆ ಬುಲೆರೋ ಗಾಡಿನಲ್ಲಿ. ಇವರೇ ನಮಗೆ ರಿವರ್ ರಾಫ್ಟಿಂಗಿಗೆ ಕರ್ಕೊಂಡೋಗಿದ್ದು. ಸಖತ್ತಾಗಿ ಕರ್ಕೊಂಡೋದ್ರು, ಸಖತ್ತಾಗಿ ಕರ್ಕೊಂಬಂದರು. ಬ್ರೋ कुछ बोलो रिवर राफ्टिंग करेंगे. मजा आएगा. बहुत मजा आएगा. मजा आया? हाँ मजा आया, पूरा मजा आया. अब कुछ बोलो भाई. Coming to Rishikesh rafting, Rishikesh, full power guys. मैं रेफर करता हूँ आपका. हाँ ಓ ಇವ್ರು ಇದಾರಲ್ಲ, ಇವರು ಸಖತ್ ನೆಕ್ಸ್ಟ್ ಲೆವೆಲ್ NDRF ಕಮೆಂಡೋ ಥರ ಇವ್ರು ಜಂಪ್ ಮಾಡಿದ್ರು. ಸಖತ್ತಾಗಿತ್ತು ಇವ್ರು ಜಂಪಿಂಗ್ ಮಾತ್ರ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಗೈಸ್.
ರಿವರ್ ರಾಫ್ಟಿಂಗಿಂದ ನಾವು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ಹೆಂಗೆ ಅನ್ನಿಸ್ತಾ ಇದೆ ಬ್ರೋ ಇವತ್ತು? ಬ್ರೋ ಹೆಂಗಿತ್ತು ರಿವರ್ ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಐತಿ. ಹಾಂ ಬರ್ತಾ ವರ್ತ್ ಅಂದರೆ ವರ್ತು. ಹಾಂ 100% ವರ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹ್ಞೂ ಏನು ಮುಗಿಯೋದು ಆಗ್ಬಿಟ್ಟು ಬರ್ತಾ ಇತ್ತು. ಇವರು ಒಂದು 2000 ಸಖತ್ತಾಗಿತ್ತು ಬೈಕ್. ಇವರಂತೂ ಸಖತ್ತಾಗೆ ನಮಗೆ ಗೈಡ್ ಮಾಡ್ತಾಯಿದ್ರು. ಜೋರಾಗಿ ನೀರು ಬಂದಾಗ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಸಖತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಕೆಳಗೆಲ್ಲ ಇಳಿಸಿದ್ರು. ಏನಾದರೂ ನಾವು ನೋಡ್ಕೊಂತೀವಿ ಅಂತ ನಮಗೆ ಓದ್ಕೊಟ್ರು. ತುಂಬ ಥ್ಯಾಂಕ್ಸ್ ಬೈಕ್, ಥ್ಯಾಂಕ್ ಯು. ನಮ್ಮ ರಿವರ್ ರಾಫ್ಟಿಂಗಲ್ಲಿ ಬಂದಂತಹ ನಮಗೆ ಹೇಳ್ಕೊಟ್ಟಂಥ ಒಂದು ಟ್ರೈನರ್ ಇವರು. ಇವರಿಗೆ ನಾವು ಕನ್ನಡ ಹೇಳ್ಕೊಡ್ತಿದ್ದೀವಿ. ಕನ್ನಡದಲ್ಲಿ ಇವರು ಹೇಳ್ತಾರೆ ಬಾಯ್ ಬೋಲ್ತು ಅಪ್ ರಿಪೀಟ್ ಕರ. ಎಲ್ಲರೂ ಬನ್ನಿ ಋಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ತುಂಬಾ ಚೆನ್ನಾಗಿದೆ. ಹಾ ಎಲ್ಲ ಸೇಫ್ಟಿ ನಾವು ನೋಡಿಕೊಳ್ತೇವೆ. ಹಾ ಬನ್ನಿ ಎಂಜಾಯ್ ಮಾಡಿ. ನೋಡಿ ಬೈ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕನ್ನಡ. ಬೈ ಆಪ್ಕಾ ಕನ್ನಡ ಬಹುತ್ ಪಸಂದ್ ಹೈ ಬೈ. ಬಂದ್ವಿ ಋಷಿಕೇಶಲ್ಲಿ ಒಂದು ಮೇನ್ ರೋಡಿಗೆ ಬಿಟ್ಟರು ನಮ್ಮನ್ನ ಕಾರಲ್ಲಿ ಬುಲೆರೋದಲ್ಲಿ ಕರ್ಕೊಂಬಂದು ನಾವು ಸೀದಾ ಈಗ ಮ್ಯಾಗಿ ತಿನ್ನೋದಕ್ಕೆ ಬಂದಿದ್ದೀವಿ. ಮ್ಯಾಗಿ ಮಾಡಿಕೊಡ್ತಾ ಇದ್ದಾರೆ ಆಂಟಿ. ಮ್ಯಾಗಿ ತಿಂದು ಸೀದಾ ರೂಮ್ಗೆ ಹೋಗೋದು. ನಾವು ಈಗ ರೂಮಿಗೆ ಬಂದು ಚೆಕೋ ಋಷಿಕೇಶಲ್ಲಿ ಈಗ ರಿವರ್ ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ರೂಮಿಂದ ಗಂಗಾರತಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಗಂಗಾರತಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಗಂಗಾರತಿ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಇದು ನಾವು ಉಳ್ಕೊಂಡಿರೋಂತಹ ಏರಿಯಾ. ಇದು ನಾವಿದ್ದಂಥ ಏರಿಯಾ. ಇದು ನಾವಿದ್ದಂತಹ ಒಂದು ಡಾಮಿಟ್ರಿ ಹಾಸ್ಟೆಲ್. ನಾವು ಉಳ್ಕೊಂಡಿದ್ದ ಹಾಸ್ಟೆಲಲ್ಲಿ ಇವರೊಂದು ಇಟ್ಟಿದ್ದಾರೆ ಒಂದು ಎಲೆಕ್ಟ್ರಿಕ್ ಐಟಮ್. ಇದು ನೋಡಿ, ಇದು ಕೆಳಗಡೆ ಸ್ವಲ್ಪ ಏನೋ ಫ್ರೇಗ್ರೆನ್ಸ್ ಹಾಕೋದು, ಮೇಲ್ಗಡೆಯಿಂದ ಫ್ಲೇಮ್ ಬರುತ್ತೆ. ಇದೆಲ್ಲ ಫ್ರೇಗ್ರೆನ್ಸಿಂದ ಹಾಕಿದರೆ ಸಖತ್ತಾಗಿದೆ. ನೋಡಿ, ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಮಾಡಿ. ರೂಮಿಂದ ಗಂಗಾರತಿಗೆ ಹೋಗ್ತಾ ಇದ್ದೀವಿ. ಗಂಗಾರತಿ ಇಲ್ಲಿಂದ ನಮ್ಮ ರೂಮಿಂದ 4.5 ಕಿಲೋಮೀಟರ್ ಇದೆ. ಅಲ್ಲಿಂದ ಹೋಗಿ ತೋರಿಸ್ತೀವಿ ಗಂಗಾರತಿ ಹೇಗಾಗುತ್ತೆ ಋಷಿಕೇಶಲ್ಲಿ ಅಂತ. 20 ರೂಪಾಯಿ ಸೀಟ್ ಹಂಗೆ ಟೆಂಪೋದಲ್ಲಿ ಗಂಗಾರತಿ ಹತ್ರ ಹೋಗ್ತಾ ಇದ್ದೇವೆ. ಋಷಿಕೇಶ್ ಮೇನ್ ರೋಡ್ ಇದು. ಋಷಿಕೇಶ್ ಸ್ಟ್ರೀಟ್ ಗಂಗಾರತಿ ಹತ್ರ ಹೋಗ್ತಾ ಇದ್ದೀವಿ. ನಾವು ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ವಿ ತ್ರಿವೇಣಿ ಘಾಟ್. ಋಷಿಕೇಶಲ್ಲಿ ತ್ರಿವೇಣಿ ಘಾಟಲ್ಲಿ ಗಂಗಾರತಿ ನಡೆಯುತ್ತೆ. ಇದು ನೋಡಿ ಸ್ಟ್ರೀಟು ಋಷಿಕೇಶ್ ಸಂಗಮ್ಗೆ ಹೋಗೋ ಸ್ಟ್ರೀಟ್ ಇದು. ಈ ಟೆಂಪೋದವನು ನಮ್ಮನ್ನು 1 ಕಿಲೋಮೀಟ್ರ್ ದೂರ ಬಿಟ್ಟೋದ. ಇನ್ನೂ 1 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಬೇಕು. ಬಟ್ ಇಲ್ಲೆಲ್ಲ ಹೆಂಗೆ ಅಂದರೆ ನಮ್ಮನ್ನು ತುಂಬ ಬಕರಾಗಳು ಮಾಡ್ತಾರೆ. ಸೊ ಅವರನ್ನು ನಾವು ಕರೆಕ್ಟಾಗಿ ಹೆಂಗೂ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರ ಟೂರಿಸ್ಟ್ ಪ್ಲೇಸಲ್ಲಿ ಎಲ್ಲರೂ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೋದು. ನೋಡಿ, ಇನ್ನೂ 1 ಕಿಲೋಮೀಟ್ರ್ ಇದೆ. ನಮ್ಮನ್ನು 1 ಕಿಲೋಮೀಟ್ರಿಗಿಂತ ಮುಂಚೆನೇ ನಮ್ಮನ್ನು ನಿಲ್ಲಿಸೋದ. ಸ್ನೇಹಿತರ ನಮ್ಮನ್ನು ಒಂದು ಟೆಂಪೋದಲ್ಲಿ ಕರ್ಕೊಂಬಂದು ಬಕ್ರಾ ಮಾಡಿ ಇನ್ನೂ 3 ಕಿಲೋಮೀಟ್ರ್ ಇತ್ತು ನಮ್ಮನ್ನು ಬಿಟ್ಟೋದ. ಈಗ ಮತ್ತೆ ನಾವು 30 ರೂಪಾಯಿ ಕೊಟ್ಬಿಟ್ಟು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಂಗೇ ಎಲ್ಲ ಕಡೆ ಸ್ಕ್ಯಾಮ್ ಇದ್ದೇ ಇರುತ್ತೆ. ಸೊ ಬೆಟರ್ ಹುಷಾರಾಗಿ ನೀವು ಫಸ್ಟಿಗೆ ಮಾತಾಡ್ಕೊಂಡು ಅಡ್ರೆಸ್ ನೋಡಿಕೊಂಡು ಮ್ಯಾಪಲ್ಲಿ ನೋಡ್ಕೊಂಬಿಟ್ಟು ನೀವು ಹೋಗ್ಬೇಕಾಗುತ್ತೆ ಸ್ನೇಹಿತರ. ತ್ರಿವೇಣಿ ಘಾಟು ಗಂಗಾರತಿ ಹೋಗಂತ ಮಾಡುವಂಥ ಸ್ಥಳ ಇದು. ಗಂಗಾರತಿಗೆ ಬಂದಿದ್ದೀವಿ. जयपुर, बरेली, हरियाणा, आदित्य दिल्ली, आदित्य की देहरादून,
ಇಲ್ಲಿ ಎಲ್ಲರೂ ಕೂಡ ಈ ಥರ ಈ ಕಲ್ಲಿನ ಇದರಲ್ಲಿ ಬಂಡೆ ಕಟ್ತಾರೆ ಅಂತ ಅವರ ಒಂದು ಇಚ್ಛೆ ಪೂರ್ಣ ಆಗುತ್ತೆ ಅನ್ನೋದು ಪ್ರತೀತಿ ಅನಿಸುತ್ತೆ. ಈ ಥರ ಕಟ್ತಾರೆ, ಅದು ಅವರವ್ರ ನಂಬಿಕೆ. ಅಲ್ಲಿ ಹೇಗೆ ಅಂದರೆ, ಮುಂಚೆ ಬಂದರೆ ಯಾರು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರ ಕಡೆಯಲ್ಲೇ ಪೂಜೆ ಮಾಡಿಸ್ತಾರೆ. ಇಲ್ಲ ಅಂದರೆ ಅವ್ರು ಪೂಜೆ ಮಾಡೋದನ್ನು ನಾವು ನೋಡಬೇಕಾಗುತ್ತೆ. ಎರಡು ರೀತಿ ಆಪ್ಷನ್ ಇದೆ, ನಾವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಗಂಗಾರತಿ ಮುಗೀತು. ಗಂಗಾರತಿ ಮುಗಿಸ್ಕೊಂಡು ಈಗ ಊಟ ಮಾಡ್ಕೊಂಡು ಮತ್ತೆ ರೂಮ್ ಕಡೆ ಕರೆಕ್ಟಾಗಿ 7 ಗಂಟೆಗೆ ಸಂಜೆ ದಿನ ಗಂಗಾರತಿ ಆಗುತ್ತೆ ಈ ತ್ರಿವೇಣಿ ಘಾಟಲ್ಲಿ. ಸೊ ಎಲ್ಲರೂ ಬರೋರು ಎಕ್ಸಾಕ್ಟ್ 6:50 6:30 ಒಳಗಡೆ ಬಂದುಬಿಟ್ಟು ನೀವು ಸೀಟಲ್ಲಿ ಕೂತ್ಕೊಳ್ಳಿ. ಋಷಿಕೇಶ್ ತ್ರಿವೇಣಿ ಘಾಟ್ಗೆ ಹೋಗೋಂಥ ಒಂದು ಸ್ಟ್ರೀಟ್ ಇದು. ತ್ರಿವೇಣಿ ಘಾಟಲ್ಲಿ ಗಂಗಾ ಆರತಿಯನ್ನು ಮುಗಿಸ್ಕೊಂಡು ನಾವು ಒಂದು ಲೈಟ್ ಶೋನೋ ಲೇಸರ್ ಶೋನೋ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಆ ಲೈಟ್ ಶೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ ಲೇಸರ್ ಶೋಗೆ ಹೋಗ್ತಾ ಇದ್ವಿ. ಲೇಸರ್ ಶೋಗೆ ಹೋಗೋಕ್ಕೆ ಮುಂಚೆ ಊಟ ಮಾಡೋಣ ಅಂತ ಬಂದ್ವಿ. ಉತ್ತರಾಖಂಡಲ್ಲಿ ನಮಗೆ ಬೇಜಾರಾಗಿ ಹೊಡಿತು. ನಾರ್ತ್ ಇಂಡಿಯನ್ ಫುಡ್ ತಿಂದು ಸಿಕ್ಕಾಪಟ್ಟೆ ರೇಟ್ ಇತ್ತು. ಬಟ್ ಇಲ್ಲಿ ಸೌತ್ ಇಂಡಿಯನ್ ಹೋಟೆಲ್ಲು ಮದ್ರಾಸ್ ಹೋಟೆಲ್ ಅಂತ ಇದೆ, ಇಲ್ಲಿ ಸೌತ್ ಇಂಡಿಯನ್ ಮೀಲ್ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀವಿ ಊಟ ಮಾಡೋಣ. ನೋಡಿ ಸ್ನೇಹಿತರೆ, ಉತ್ತರಾಖಂಡಲ್ಲಿ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನ ಇದೆ. ಮದ್ರಾಸ್ ಹೋಟೆಲ್ ಪಕ್ಕದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ಇದೆ. ಯಾರಾದರೂ ಬಂದವರು ವಿಸಿಟ್ ಮಾಡಿ. ಆನ್ ದ ವೇ ಲೈಟಿಂಗ್ಸ್, ಬ್ರಿಡ್ಜಲ್ಲಿ ಲೈಟಿಂಗ್ಸ್ ನೋಡೋ ದಾರಿಲೇ ಇದೆ. ಆನ್ ದ ವೇ ಬಂದಾಗ ವಿಸಿಟ್ ಮಾಡಿ. ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ತಿರುಪತಿ ತಿರುಮಲ ಟೆಂಪಲ್ ನೋಡಿಕೊಂಡು ನಾವು ಬಂದಿದ್ದೆ ಜಾನಕಿ ಸೇತು. ಈ ಜಾನಕಿ ಸೇತು ಋಷಿಕೇಶಲ್ಲಿ ಒಂದೊಳ್ಳೆ ಟೂರಿಸಮ್ ಸ್ಪಾಟ್ ಆಗಿದೆ. ಆ ಬ್ರಿಡ್ಜ್ ನೋಡಿಕೊಂಡು ನೆಕ್ಸ್ಟು ಆಟೋ ಕೇಳಿದ್ವಿ ರೂಮ್ಗೆ ಹೋಗೋಕ್ಕೆ ಅಂತ. ಆಟೋದವನು 2 ಕಿಲೋಮೀಟ್ರಿಗೆ 50 ರೂಪಾಯಿ ಪರ್ ಸೀಟ್ ಹೇಳ್ತಾ ಇದ್ದಾನೆ. ನಾವು 7 ಜನ ಇದ್ದೀವಿ. ಸೊ ಬೇಡ ಅಂತ ಅಂದ್ಬಿಟ್ಟು ರೂಮಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡೋಗಿ ರೂಮಲ್ಲಿ ನಿಮ್ಗೇನಾಗುತ್ತೆ ಅಂತ ತೋರಿಸ್ತೀನಿ. ಸೇತುವೆಯಿಂದ ಬಂದು ರೂಮ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಾವು ಬಂದಿದ್ದೆ ರೂಮ್ಗೆ ಬಂದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ರೂಮಿಗೆ ಬಂದು ಇದು ನಾವು ಉಳ್ಕೊಂಡಿರೋಂತಹ ರೂಮು, PG ಹಾಸ್ಟೆಲ್ಲು ಈ ಥರ ಇದೆ. 400 ರುಪೀಸ್ಗೆಲ್ಲ ಸಿಕ್ತು ನಮಗೆ. ಇವತ್ತಿಗಿಷ್ಟೇ ಋಷಿಕೇಶ್ ವ್ಲಾಗ್. ಇಷ್ಟು ದಿನ ಇಷ್ಟೊತ್ತು ಮಾಡಿದ್ದೀನಿ, ಇಷ್ಟು ನಿಮಿಷ ನೋಡಿದ್ದೀರಾ. ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಅನಿಸಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.